ಪ್ರೀವಿಯಸ್ಲಿ ವಿವೋ Y16 ತುಂಬಾ ಸಖತ್ತಾಗಿ ಸೇಲ್ ಆಗಿದೆ. ಅದಕ್ಕೋಸ್ಕರ ವಿವೋದವರು ಇನ್ಫ್ಲೂಯೆನ್ಸ್ ಆಗಿ ಈ ಸಲ ವಿವೋ Y17S ಲಾಂಚ್ ಮಾಡಿದ್ದಾರೆ. ಇದು ಬೇಸಿಕ್ ಸೆಗ್ಮೆಂಟ್ ಸ್ಮಾರ್ಟ್ ಫೋನ್ ಅಂತ ಹೇಳ್ಕೊಂತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿವೋ Y17S ಬೇಸಿಕ್ ಕೀ ಹೈಲೈಟ್ಸ್ ಬಗ್ಗೆ ಮಾತಾಡೋದಾದ್ರೆ ಡಿಸೈನ್, ಕ್ಯಾಮ್ರಾ, ಬ್ಯಾಟರಿ, ಪರ್ಫಾರ್ಮೆನ್ಸ್, ಸ್ಟೋರೇಜ್, IPX ರೇಟಿಂಗ್ಸ್ ಏನಿದೆ, ಡಸ್ಟ್ ಅಂಡ್ ವಾಟರ್ ರೆಸಿಸ್ಟೆನ್ಸ್ ಅಂಡ್ ಪ್ರೈಸ್ ಬಗ್ಗೆ ಅಂಡ್ ಫೈನಲಿ ಈ ಫೋನ್ ಕೊಂಡ್ಕೊಳ್ಬಹುದಾ ಇಲ್ವಾ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಫಸ್ಟ್ ವಿ ಟಾಕ್ ಅಬೌಟ್ ದ ಡಿಸೈನ್ ಆಫ್ ದಿ ಫೋನ್. ನೀವು ನೋಡಬಹುದು ಇಲ್ಲಿ ಇದು ಆಕ್ಚುಲಿ 2 ಕಲರ್ಸ್ ಅಲ್ಲಿ ಲಾಂಚ್ ಆಗಿದೆ ಈ ವಿವೋ Y17S. ಈ ಫೋನ್ ಇನ್ ಕಲರ್ ನೇಮ್ ಪರ್ಪಲ್ ಗ್ಲಿಟರ್ ಅಂತ ಹೇಳ್ಬಿಟ್ಟು ಲೈಟ್ ಗ್ಲಿಟರ್ ಇದ್ರಲ್ಲಿ ಫೀಲ್ ಆಗುತ್ತೆ ಅಂಡ್ ಅನದರ್ ಕಲರ್ ಇಸ್ ದೇರ್, ಅದ್ರದ್ದು ಫಾರೆಸ್ಟ್ ಗ್ರೀನ್ ಅಂತ ಹೇಳ್ಬಿಟ್ಟು. ಬ್ಯಾಕ್ ಸೈಡ್ ನೋಡಬಹುದು ಇದರಲ್ಲಿ ಕಂಪ್ಲೀಟ್ ಫ್ಲಾಟ್ ಇದೆ. ಇದು ನೀವು ನೋಡಬಹುದು ಬ್ಯಾಕ್ ಸೈಡ್ 2 ಕ್ಯಾಮ್ರಾಸ್ ಇದೆ ವಿತ್ LED ಫ್ಲಾಶ್. ಸೈಡ್ ನೋಡೋದಾದ್ರೆ ನೀವು ವಾಲ್ಯೂಮ್ ರಾಕರ್ ಬಟನ್ಸ್ ಇದೆ ಅಂಡ್ ಪವರ್ ಬಟನ್ ವಿತ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ಅದರಲ್ಲಿ ಬಾಟಮ್ side speaker grill with type C charger port, one mic and one earphone jack. This side ನೀವು ನೋಡೋದಾದ್ರೆ ಈ ಕಡೆ ಏನು ಇಲ್ಲ. ಮತ್ತೆ ಟಾಪ್ ಸೈಡ್ ಅಲ್ಲಿ ನಿಮಗೆ ಡ್ಯುಯಲ್ ಸಿಮ್ ಸ್ಲಾಟ್ ಕೊಟ್ಟಿದ್ದಾನೆ. ಮೆಮೊರಿ ಕಾರ್ಡ್ ಸ್ಲಾಟ್ ಕೂಡ ಇದೆ. ನೀವು ಆರಾಮಾಗಿ ಇದರಲ್ಲಿ ಮೆಮೊರಿ ಕಾರ್ಡ್ ಕೂಡ ಆಡ್ ಮಾಡಬಹುದು. ಫ್ರಂಟ್ ಅಲ್ಲಿ ನೀವು ನೋಡೋದಾದ್ರೆ ಈ ಡಿಸೈನ್ ಅಲ್ಲಿ ಒನ್ ಥಿಂಗ್ ನಾನು ಪದೇ ಡಿಸಪಾಯಿಂಟ್ ಆಗ್ತಾ ಇದ್ದೀನಿ ಈ ಫೋನ್ ಗಳಿಂದ. ಅದೇನಂತ ಅಂದ್ರೆ ನೀವು ನೋಡ್ತಾ ಇರಬಹುದು ಇಲ್ಲಿ ಇದು ವಾಟರ್ ಡ್ರಾಪ್ ನಾಚ್ ಡಿಸ್ಪ್ಲೇ ಕೊಟ್ಟಿದ್ದಾನೆ. ಈ ಪ್ರೈಸ್ ರೇಂಜ್ ನಾನು ಲೇಟರ್ ಮಾತಾಡ್ತೀನಿ ನಿಮ್ ಜೊತೆ. ಬಟ್ ವಾಟರ್ ಡ್ರಾಪ್ ನಾಚ್ ಡಿಸ್ಪ್ಲೇ ಆಕ್ಚುಲಿ ಈಗಿನ ಟೈಮ್ ಅಲ್ಲಿ 2023 ಅಲ್ಲಿ ಸೊ ಲಿಟಲ್ ಬಿಟ್ ಡಿಸಪಾಯಿಂಟೆಡ್ ಅಂತಾನೆ ಹೇಳ್ಕೊಂತೀನಿ. ಬಟ್ ಓಕೆ, ಬೇಸಿಕ್ ಸೆಗ್ಮೆಂಟ್ ಅಂತ ಮಾತಾಡ್ತಾ ಇದ್ದಾರೆ. ಇವ್ರ ಕಾಂಪಿಟೇಟರ್ಸ್ ಏನಿದ್ದಾರೆ ಆಲ್ರೆಡಿ ಪಂಚ್ ಹೋಲ್ ಡಿಸ್ಪ್ಲೇಸ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಈ ಪ್ರೈಸ್ ರೇಂಜ್ ಅಲ್ಲಿ. ಅನ್ಫಾರ್ಚುನೇಟ್ಲಿ ನೀವು ಡಿಸ್ಪ್ಲೇ ಕೂಡ ನೋಡಬಹುದು. ಇದು HD ಡಿಸ್ಪ್ಲೇ, ವಾಟರ್ ಡ್ರಾಪ್ ನಾಚ್ ಡಿಸ್ಪ್ಲೇ ಇದೆ. 6.56 ಇಂಚಸ್ ಡಿಸ್ಪ್ಲೇ ಇದು. ಬೆಜಲ್ಸ್ ಕೂಡ ಓಕೆ ನಾರ್ಮಲ್ ಇದೆ. ಲಾಸ್ಟ್ ಟೈಮ್ ವಿವೋ Y16 ಅಲ್ಲಿ ನೀವು ಏನ್ ನೋಡಿದ್ರಿ ಸೇಮ್ ಅದೇ ತರ ಬೆಜಲ್ಸ್ ಇದೆ. 85% ಸ್ಕ್ರೀನ್ ಟು ಬಾಡಿ ರೇಷಿಯೋ ನಿಮಗೆ ಸಿಗ್ತಾ ಇದೆ ಇದರಲ್ಲಿ. ಅನದರ್ ಡಿಸಪಾಯಿಂಟ್ಮೆಂಟ್ ಏನಂತ ಅಂದ್ರೆ ಇದು HD ಡಿಸ್ಪ್ಲೇ. ಇದು ಆಕ್ಚುಲಿ FHD ಡಿಸ್ಪ್ಲೇ ಇಲ್ಲ. ಮತ್ತೆ 269 ppi 840 ಪಿಕ್ ಬ್ರೈಟ್ನೆಸ್ ನಿಮಗೆ ಸಿಗ್ತಾ ಇದೆ. ಡಿಸ್ಪ್ಲೇ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಇದರಲ್ಲಿ ನಿಮಗೆ IP54 ರೇಟಿಂಗ್ಸ್ ಕೊಟ್ಟಿದ್ದಾರೆ. ಡಸ್ಟ್ ಅಂಡ್ ವಾಟರ್ ಪ್ರೂಫ್ ರೆಸಿಸ್ಟೆನ್ಸ್ ಇದೆ. ಫಾರ್ ಸ್ಮಾಲ್ ಟೈಮ್ ನೀವು ಡೆಫಿನೆಟ್ಲಿ ವಾಟರ್ ಮತ್ತೆ ಡಸ್ಟ್ ಇಂದ ಈ ಫೋನ್ ನ ಸೇವ್ ಮಾಡಬಹುದು. 15 ವ್ಯಾಟ್ ಫಾಸ್ಟ್ ಚಾರ್ಜರ್ ಕೊಟ್ಟಿದ್ದಾರೆ ಇದರಲ್ಲಿ. ಫೈನ್, 15 ವ್ಯಾಟ್ ಫಾಸ್ಟ್ ಚಾರ್ಜರ್ ಫಾರ್ ದಿಸ್ ಪ್ರೈಸ್ ಓಕೆ, ಬಟ್ ನಾಟ್ ದಟ್ ಗ್ರೇಟ್ ಅಂತ ಹೇಳ್ಕೋಬಹುದು. ನೆಕ್ಸ್ಟ್ ವಿ ವಿಲ್ ಟಾಕ್ ಅಬೌಟ್ ಬ್ಯಾಟರಿ. 5000 mAh ಬ್ಯಾಟರಿ ಕೊಡ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಟೈಮ್ ಅಲ್ಲೂ LCD ಡಿಸ್ಪ್ಲೇಸ್ ಗೆ ವಿವೋದವರು 5000 mAh ಬ್ಯಾಟರಿ ಕೊಡ್ತಾ ಇದ್ದಾರೆ. ಅನ್ಫಾರ್ಚುನೇಟ್ಲಿ ಅದು 4400 ಇರುತ್ತೆ. ಬಟ್ ರೇಟಿಂಗ್ಸ್ ಬಂದು 5000 mAh ಅಂತ ಹೇಳ್ಬಿಟ್ಟು ಕೊಡ್ತಾರೆ. ತುಂಬಾ ಜನ ಈ ಬೇಸಿಕ್ ಸೆಗ್ಮೆಂಟ್ಸ್ ಅಲ್ಲಿ ಏನ್ ನೋಡ್ತಾರೆ, ಅಷ್ಟೊಂದು ಹೈಟೆಕ್ ಆಗಿ ನೀವೇನು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಈ ಫೋನ್ ಗಳಿಂದ. ಮೇನ್ ಈ ಫೋನಿನ ಕ್ಯಾಮ್ರಾ ಬಗ್ಗೆ ಮಾತಾಡೋಣ. ಕ್ಯಾಮ್ರಾ ನೀವು ನೋಡಬಹುದು ಬ್ಯಾಕ್ ಸೈಡ್ 2 ಲೆನ್ಸಸ್ ಕೊಟ್ಟಿದ್ದಾರೆ. ಮೇನ್ ಕ್ಯಾಮ್ರಾ ಲೆನ್ಸ್ ಬಂದು 50 ಮೆಗಾ ಪಿಕ್ಸೆಲ್ HD ಕ್ಯಾಮ್ರಾ ಅಂತ ಕೊಟ್ಟಿದ್ದಾರೆ. ಬಾಟಮ್ ಸೈಡ್ ನೀವು ನೋಡಬಹುದು ಇದು 2 ಮೆಗಾ ಪಿಕ್ಸೆಲ್ ಪೋರ್ಟ್ರೇಟ್ ಬುಕೆ ಏನಿದೆ, ಪೋರ್ಟ್ರೇಟ್ ಇಮೇಜಸ್ ಅಂತ ನೀವೇನ್ ತಗೊಂತೀರಾ ಆ ಇಮೇಜಸ್ 2 ಮೆಗಾ ಪಿಕ್ಸೆಲ್ ಕೊಟ್ಟಿದ್ದಾರೆ. ಸಮ್ ಸ್ಯಾಂಪಲ್ಸ್ ಆರ್ ದೇರ್, ನೀವು ನೋಡಬಹುದು ಇಲ್ಲಿ. ಫ್ರಂಟ್ ಅಲ್ಲಿ ಬಂದಾಗ 8 ಮೆಗಾ ಪಿಕ್ಸೆಲ್ ವಿತ್ ಪೋರ್ಟ್ರೇಟ್ ಲೆನ್ಸ್ ಕೊಟ್ಟಿದ್ದಾರೆ. ಇವನ್ ನೀವು ಫ್ರಂಟ್ ಕ್ಯಾಮ್ರಾದಿಂದ ಕೂಡ ಪೋರ್ಟ್ರೇಟ್ ಇಮೇಜಸ್ ಕ್ಲಿಕ್ ಮಾಡಬಹುದು. ನೈಟ್ ಮೋಡ್ ಅಲ್ಲಿ ಡಿಫ್ರೆಂಟ್ ಸ್ಟೈಲ್ಸ್ ಅಲ್ಲಿ ನೀವು ಫೋಟೋಸ್ ಕ್ಲಿಕ್ ಮಾಡಬಹುದು. ಡಿಫ್ರೆಂಟ್ ಸ್ಟೈಲ್ಸ್ ಇನ್ ದಿ ಸೆನ್ಸ್ ನೈಟ್ ಮೋಡ್ ಅಲ್ಲಿ ನೀವು ಬ್ಲಾಕ್ ಅಂಡ್ ಗೋಲ್ಡ್, ಸೈಬರ್ ಪಂಕ್, ಡ್ರೀಮಿ, ಸ್ಪಾಟ್ ಲೈಟ್, ಟೆಕ್ಸ್ಚರ್ಡ್ ಈ ತರ ತುಂಬಾ ಸ್ಟೈಲ್ಸ್ ಕೊಟ್ಟಿದ್ದಾರೆ. ಪೋರ್ಟ್ರೇಟ್ ಇಮೇಜಸ್ ಕೂಡ ನಾವು ಕ್ಲಿಕ್ ಮಾಡಿದ್ದೀವಿ, ಸ್ಯಾಂಪಲ್ಸ್ ನೋಡಿದ್ದೀವಿ. ಅಕ್ಯುರೇಟ್ ನಿಮಗೆ ಇಮಿಡಿಯೇಟ್ ಫೋಟೋ ಫ್ಲಾಶ್ ಮಾಡುವಾಗ ಗೊತ್ತಾಗಲ್ಲ ಎಷ್ಟು ಬ್ಲರ್ ಎಫೆಕ್ಟ್ ಇದೆ ಅಂತ ಹೇಳ್ಬಿಟ್ಟು. ನೀವು ಕ್ಲಿಕ್ ಮಾಡಾದ್ಮೇಲೆ ಫೋಟೋ ಕ್ಲಿಕ್ ಆದ್ಮೇಲೆ ನೀವು ಫೋಟೋ ಇಮೇಜ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋನ ನೀವು 1080p into 30 fps ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡಬಹುದು. ಮೋರ್ ಆಪ್ಷನ್ ಅಲ್ಲಿ ಬಂದ್ರೆ ನೀವು ಸ್ಲೋ ಮೋಷನ್ ನೀವು ನೋಡಬಹುದು, ಟೈಮ್ ಲ್ಯಾಪ್ಸ್ ಈ ತರ ಫೋಟೋಸ್ ಕೂಡ ಟ್ರೈ ಮಾಡಬಹುದು. ನೀವು ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಡೆಫಿನೆಟ್ಲಿ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಪ್ರೊಸೆಸ್ ಮಾಡ್ಕೊಡ್ತಾ ಇದೆ. ಕ್ಯಾಮ್ರಾ ಸಖತ್ತಾಗಿದೆ ಡೆಫಿನೆಟ್ಲಿ. ಸೊ 50 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮ್ರಾ ಏನಿದೆ ನೀವು ನೋಡ್ತಾ ಇರಬಹುದು. ಇದರಲ್ಲಿ ನಾನು ಫೋಟೋಸ್ ಸ್ಯಾಂಪಲ್ಸ್ ತೋರಿಸ್ತಾ ಇದ್ದೀನಿ, ನಿಮಗೆ ಜೂಮ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ನೈಟ್ ಮೋಡ್ ಆಗಲಿ ಡೇ ಮೋಡ್ ಆಗಲಿ ಡಿಫ್ರೆಂಟ್ ಫಿಲ್ಟರ್ಸ್, ಡಿಫ್ರೆಂಟ್ ಸ್ಟೈಲ್ಸ್ ಯೂಸ್ ಮಾಡ್ಕೊಂಡು ಒಳ್ಳೊಳ್ಳೆ ಫೋಟೋಸ್ ಕ್ಲಿಕ್ ಮಾಡ್ಕೊಂಡು ನೀವು ಜೈ ಉಡಾಯಿಸ್ಬಿಡಿ ಆಯ್ತಾ. ಓಕೆ, ಯಾಕಂದ್ರೆ ಇದು ಡೆಫಿನೆಟ್ಲಿ ತುಂಬಾ ಚೆನ್ನಾಗಿದೆ ಕ್ಯಾಮ್ರಾ. ಫುಲ್ ಡೆಪ್ತ್ ಪೋರ್ಟ್ರೇಟ್ ಡೆಫಿನೆಟ್ಲಿ ಸಿಗ್ತಾ ಇದೆ ಈ ಫೋಟೋದಲ್ಲಿ, ನೀವು ನೋಡ್ತಾ ಇರಬಹುದು. ಸೊ ಪೋರ್ಟ್ರೇಟ್ ಇಮೇಜಸ್ ಕೂಡ ತುಂಬಾ ಚೆನ್ನಾಗಿ ಪ್ರೊಸೆಸ್ ಮಾಡ್ಕೊಡ್ತಾ ಇದೆ. ಸೊ ಪರವಾಗಿಲ್ಲ. ಈ ಬಜೆಟ್ ಅಲ್ಲಿ ಕ್ಯಾಮ್ರಾ ಬಗ್ಗೆ ತುಂಬಾ ಫೋಕಸ್ ಮಾಡಿದ್ದಾರೆ. ಡೆಫಿನೆಟ್ಲಿ ಇದರಲ್ಲಿ ಮೆನ್ಷನ್ ಕೂಡ ಮಾಡಿದ್ದಾರೆ ಪ್ರೀಮಿಯಂ ಲೆನ್ಸ್ ಅಂತ ಹೇಳ್ಬಿಟ್ಟು. ನಿಮಗೆ ಫೋನ್ ಅನ್ಲಾಕ್ ಗೆ 3 ಆಪ್ಷನ್ಸ್ ಇದೆ. ಪ್ಯಾಟರ್ನ್ ಯೂಸ್ ಮಾಡಬಹುದು, ಸೈಡ್ ಫಿಂಗರ್ ಪ್ರಿಂಟ್ ಯೂಸ್ ಮಾಡಬಹುದು. ಸೈಡ್ ಫಿಂಗರ್ ಪ್ರಿಂಟ್ ಕೂಡ ತುಂಬಾ ಫಾಸ್ಟ್ ಇದೆ, ನೀವು ನೋಡ್ತಾ ಇರಬಹುದು. ಇಲ್ಲಿ ಫಾಸ್ಟ್ ಅನ್ಲಾಕ್ ಆಗ್ತಾ ಇದೆ ಅಂಡ್ ಫೇಸ್ ಅನ್ಲಾಕ್ ಕೂಡ ಆಪ್ಷನ್ ಇದೆ ಇದರಲ್ಲಿ. ದಿಸ್ ಫೋನ್ ಇಸ್ ರನ್ನಿಂಗ್ ವಿತ್ Android 13 ವರ್ಷನ್. Android 13 ವರ್ಷನ್ ಅಲ್ಲಿ ಸಮ್ ಬ್ಲೋಟ್ವೇರ್ಸ್ ಸಿಗುತ್ತೆ ನಿಮಗೆ. ಸೊ ಅದನ್ನ ನೀವು ಈಸಿಲಿ ರಿಮೂವ್ ಮಾಡ್ಕೋಬಹುದು. ಅದೇನು ಅಷ್ಟೊಂದು ಡಿಫಿಕಲ್ಟೀಸ್ ಏನಿಲ್ಲ. 4GB LPDDR4 ರ್ಯಾಮ್ ಸಿಗ್ತಾ ಇದೆ ಇದರಲ್ಲಿ. ಪರವಾಗಿಲ್ಲ, ಒಂದು ಲೆವೆಲ್ ಅಲ್ಲಿ ಸ್ಮೂತ್ ಆಗಿ ವರ್ಕ್ ಆಗ್ತಾ ಇದೆ. ಮತ್ತೆ ರಿಫ್ರೆಶ್ ರೇಟ್ ಕೂಡ ಇದರಲ್ಲಿ ಸ್ಪೆಸಿಫಿಕ್ ಮಾಡಿಲ್ಲ. ಯು ಡೋಂಟ್ ಗೆಟ್ 60 Hz ರಿಫ್ರೆಶ್ ರೇಟ್. ಫೈನಲಿ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದಾಗ ಇದ್ರ CPU ಬಗ್ಗೆ ಮಾತಾಡೋಣ. ಇದು G85 ಪ್ರೊಸೆಸರ್ ಜೊತೆ ಬರ್ತಾ ಇದೆ. ಲಾಸ್ಟ್ ಟೈಮ್ P85, P65 ಈ ತರ
ಪ್ರೊಸೆಸರ್ಸ್ ಯೂಸ್ ಮಾಡ್ತಾ ಇದ್ರು. ಫ್ಲೀಟ್ ಏನಂತ ಆದ್ರೆ ಒಂಥರ ಫುಲ್ ಬೇಸಿಕ್ ಲೆವೆಲ್ ತಗೊಂಡೋಗಿದ್ರು. ಬಟ್ ದಿಸ್ ಟೈಮ್ ಸ್ವಲ್ಪ ಅಪ್ಗ್ರೇಡ್ ಆಗಿದೆ. G85 ಪ್ರೊಸೆಸರ್ ಗೇಮಿಗೆ ಒಂದು ಮೀಡಿಯಂ ಲೆವೆಲ್ ಅಲ್ಲಿ ಪರವಾಗಿಲ್ಲ ಅಂತ ಹೇಳ್ಕೊಂತೀನಿ. ಬಟ್ ಗೇಮರ್ಸ್ ಸ್ವಲ್ಪ ದೂರ ಇರಿ, ಯಾಕಂದ್ರೆ ಆ ಲೆವೆಲ್ ಎಕ್ಸ್ಪೆಕ್ಟ್ ಇಟ್ಕೋಬೇಡಿ ಈ ಫೋನ್ ಇಂದ. ಯಾಕಂತ ಅಂದ್ರೆ ಆ ಲೆವೆಲ್ ಪರ್ಫಾರ್ಮೆನ್ಸ್ ಕೊಡಲ್ಲ. ಸ್ವಲ್ಪ ಲ್ಯಾಗಿಂಗ್ ಹಿಟಿಂಗ್ ಇಶ್ಯೂಸ್ ಸಿಗುತ್ತೆ ನಿಮಗೆ. ಬಟ್ ಏನ್ ಬೇಸಿಕ್ ಗೇಮರ್ಸ್ ಇದಾರೆ, ಮೈನರ್ ಗೇಮರ್ಸ್ ಅಂತ ನಾನು ಹೇಳ್ಕೊಂತೀನಿ, ಅಂತ ಗೇಮರ್ಸ್ ಗೆ ಓಕೆ ಚೆನ್ನಾಗಿದೆ, ಆಟ ಆಡ್ಕೋಬಹುದು, ಟೈಮ್ ಪಾಸ್ ಮಾಡ್ಕೋಬಹುದು ಸ್ವಲ್ಪ. ಫೈನಲಿ ಪ್ರೈಸ್ ಬಗ್ಗೆ ಮಾತಾಡಿದಾಗ ಈ ಫೋನ್ ಬಂದು 464 ಅಂಡ್ 128 ವೇರಿಯಂಟ್ ಅಲ್ಲಿ ನಾನು ನಿಮ್ಮ ಹತ್ರ ಹೇಳ್ಕೊಂತಾ ಇದ್ದೀನಿ. 464 11,000 ರೂಪೀಸ್ ಅಪ್ರಾಕ್ಸಿಮೇಟ್ ಪ್ರೈಸ್ ಅಲ್ಲಿ ಬರ್ತಾ ಇದೆ. 128 ಬಂದು 12,000 ರೇಂಜ್ ಅಪ್ರಾಕ್ಸಿಮೇಟ್ ಪ್ರೈಸ್ ಅಲ್ಲಿ ಬರ್ತಾ ಇದೆ. ಡಿಸ್ಕೌಂಟ್ ಸಿಗ್ಬೋದು, ಮಾತಾಡಬೇಕಾಗುತ್ತೆ. ರಿಟೇಲ್ ಸ್ಟೋರ್ಸ್ ಅಲ್ಲಿ ಅವೈಲೇಬಲ್ ಇದೆ, ಹೋಗಿ ನೀವು ಫೋನ್ ಅಬ್ಸರ್ವ್ ಮಾಡಿ. ಇಷ್ಟ ಆದ್ರೆ ಡೆಫಿನೆಟ್ಲಿ ಪರ್ಚೇಸ್ ಮಾಡಬಹುದು ಈ ಪ್ರೈಸ್ ರೇಂಜ್ ಅಲ್ಲಿ. ಬಟ್ ಇನ್ನೊಂದು ಅಡ್ವೈಸ್ ನಂದು ಏನಂತ ಅಂದ್ರೆ, ಈ ಪ್ರೈಸ್ ಅಲ್ಲಿ ನೀವು ಬೇರೆ ಬ್ರ್ಯಾಂಡ್ ಅಲ್ಲೂ ಕೂಡ ಸರ್ಚ್ ಮಾಡಬಹುದು. ಲೈಕ್ ರೆಡ್ಮಿ ಅಲ್ಲಿ ಕೂಡ ಬರ್ತಾ ಇದೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ರೆಡ್ಮಿ 12 ಬಗ್ಗೆ ಹೋಗ್ಬೋದು ನೀವು. ಸೊ ರೆಡ್ಮಿ 12, ರಿಯಲ್ಮಿ ಈ ಫೋನ್ ಕೂಡ ನೀವು ನೋಡಬಹುದು. ಬಟ್ ಈ ಫೋನ್ ಕೂಡ ಚೆನ್ನಾಗಿದೆ, ಆತರ ಫೇಲ್ ಪ್ರಾಡಕ್ಟ್ ಇಲ್ಲ. ಕಂಪೇರ್ ಟು Y16 ಸ್ವಲ್ಪ ಈ ಫೋನ್ ಅನ್ನ ಅಪ್ಗ್ರೇಡ್ ಮಾಡಿದ್ದಾರೆ. ಅಂಡ್ ಫೈನಲಿ ಕನ್ಕ್ಲೂಡ್ ಮಾಡೋದಾದ್ರೆ, ನಾನು ಈ ಫೋನ್ ನ 11,000 ರೇಂಜ್ ಅಲ್ಲಿ ಡೆಫಿನೆಟ್ಲಿ ಕಂಪೇರ್ ಮಾಡಿದಾಗ ನಾನು ವಿವೋ Y16 ಪ್ರೀವಿಯಸ್ ಅವ್ರ ಮಾಡೆಲ್ ಏನಿತ್ತು ಅದಕ್ಕಿಂತ ಬೆಟರೇ ಇದೆ. ಬೆಟರ್ ಅಪ್ಗ್ರೇಡ್ ಕೂಡ ಆಗಿದೆ ಆಕ್ಚುಲಿ. ಸೊ ಡೆಫಿನೆಟ್ಲಿ ನೀವು ಈ ಫೋನ್ ಬಗ್ಗೆ ಒಂದ್ಸಲ ಥಿಂಕ್ ಮಾಡ್ಬೋದು, ಬೈ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಯಾಕಂತ ಅಂದ್ರೆ ಓವರ್ ಆಲ್ ಏನಿದೆ ಅಂತಂದ್ರೆ, ಈ ಫೋನ್ ಆಕ್ಚುಲಿ ಸ್ವಲ್ಪ ಸ್ಯಾಟಿಸ್ಫೈಡ್ ಇದೆ. ಈ ಫೋನ್ ಕ್ಲಾಸಿ ಪ್ರೀಮಿಯಂ, ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗೋ ತರ ಫೋನ್. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಅನ್ನು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಯಾಕಂದ್ರೆ ಆಫ್ಟರ್ ಲಾಂಗ್ ಟೈಮ್ ನಾನು ಮತ್ತೆ ಅಗೈನ್ ಬಂದಿದ್ದೀನಿ ಈ ಚಾನಲ್ ನ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು. ಯಾಕಂತಂದ್ರೆ ನಾನು ಲಾಸ್ಟ್ ಒಂದು 2 ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೆ, ಅದರಲ್ಲಿ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಸಿಕ್ಕಿದೆ, ಮತ್ತೆ ಇಂಟ್ರೆಸ್ಟ್ ಕೂಡ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅದಕ್ಕೋಸ್ಕರ ನಾನು ಯೋಚನೆ ಮಾಡಿದೆ ಕನ್ನಡದಲ್ಲಿ ನನ್ನ ಚಾನಲ್ ನ ಗ್ರೋ ಮಾಡೋಣ ಅಂತ ಹೇಳ್ಬಿಟ್ಟು. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.